ನಿಧಾನವಾಗಿ ಥಿಯೇಟರ್ನತ್ತ ಜನ ಬರ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಮ್ಯಾಟ್ನಿ ಶೋಗೆ ಸಿದ್ಧತೆಗಳು ಆರಂಭವಾಗಿದೆ. ಈಗ ಸಂತೋಷ್ ಚಿತ್ರಮಂದಿರದ ಬಳಿ ಇದ್ದೀನಿ. ಇಲ್ಲಿ ಪ್ರೇಕ್ಷಕರು ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಬನ್ನಿ ಮಾತನಾಡ್ಸೋಣ ಅವ್ರನ್ನ, ಎಲ್ಲಿಂದ ಬಂದಿದ್ದಾರೆ, ಬಂದಿದ್ರು ಯಾಕೆ ಸಿನಿಮಾ ನೋಡೋಕೆ ಬಂದರು, ನೆಕ್ಸ್ಟ್ ಹೇಗೆ ಅನ್ನೋದೆಲ್ಲ ಕೇಳೋಣ. ನಮ್ಮ ಜೊತೆಗೆ ಈಗ ಹೆಸರೇನು ತಮ್ಮದು? ದೀಪಾ ಅಂತ. ನಮ್ಮದು ವಿಜಯನಗರ ಜಿಲ್ಲೆ ಹೊಸಪೇಟೆ. ಅಲ್ಲಿಂದ ಬಂದಿದ್ದೀವಿ ಮೂವಿ ನೋಡೋಕ್ಕೆ. ಮೂವಿ ನೋಡೋಕ್ಕೆ ಅಂತಲೇ ಬಂದ್ರ? ಅಪ್ಪು ಮೂವಿ ಹೌದು ಹೌದು. ಬಂದಿದ್ದು ಗೊತ್ತಿದ್ದು ಬಂದ್ರಾ ಅಥವಾ ಹೆಂಗೆ? ಬಂದಿಲ್ಲ ಬಂದಿದ್ದೀವಿ. ನಾರ್ಮಲ್ ಆಗಿ ಬೆಳಗ್ಗೆ ಶೋ ಇರುತ್ತೆ ಅಂತ ಗೊತ್ತು. ಹಂಗಾಗಿ ಇವಾಗ ಇಲ್ಲಿ ನೋಡಿ ಬಂದರೆ ಬೆಳಗ್ಗೆ ಶೋ ಇಲ್ಲ, ಮಧ್ಯಾಹ್ನ ಶೋ ಇದೆ ಅಂತ ಹೇಳಿದ್ರು. ಹಂಗಾಗಿ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಮೂವಿ ನೋಡೋಕ್ಕೋಸ್ಕರ. ಹೊಸಪೇಟೆಯಿಂದ ಇಲ್ಲಿಗೆ ಬಂದ್ರಿ? ಫ್ರೀ ಬಸ್ ಅಂತನಾ? ಹಾಗೇನಿಲ್ಲ, ಮೂವಿ ನೋಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೆ. ಆಮೇಲೆ ಫ್ಯಾಮಿಲಿ ಮಾತ್ರ ಇಲ್ಲೇ ಇರ್ತಾರೆ, ನಾವೆಲ್ಲ ಊರಲ್ಲಿ ಇರ್ತೀವಿ. ಹಾಗಾಗಿ ಇಲ್ಲಿಗೆ ಬಂದು ನೋಡೋಣ ಅಂತ. ಬೆಳಗ್ಗೆನೆ ಬಂದಿದ್ರಾ ಅಥವಾ ಈಗಲೇ ಮ್ಯಾಟ್ನಿ ಶೋಗೆ ಬರ್ತಾ ಇದ್ದೀರಾ ನೀವು? ಇಲ್ಲ, ಬೆಳಗ್ಗೆನೆ 11 ಗಂಟೆಗೆ ಬಂದಿದ್ದು ಕೂತ್ಕೊಂಡಿದ್ವಿ. ಇದ್ರಿ ಸಿನಿಮಾ ನೋಡಿ? ಹೌದು. ಇಲ್ಲ ಈಗ ಶುರು ಆಯ್ತಾ? ಕೊಡ್ತೀನಿ ಅಂತ ಹೇಳಿದ್ರ ಮ್ಯಾಟ್ನಿ ಶೋ? ಹಾಂ, ಕೊಡ್ತೀನಿ ಅಂದಿದ್ದಾರೆ. ನಾರ್ಮಲ್ ಆಗಿ ಹೇಳಿದ್ರು. ಆಮೇಲೆ ಇಲ್ಲೇ ವೇಟ್ ಮಾಡುವಾಗ ಏನೋ ಒಂಥರ ಅನಿಸ್ತಾ ಇತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಮೂವಿ ಮಧ್ಯಾಹ್ನ ಟೈಮ್ ಇದೆಯಂದ್ರಲ್ಲ, ಹೋಗ್ಲಿ ಬಿಡಿ ಅಂತ ಇಲ್ಲೇ ಮಧ್ಯಾಹ್ನವರೆಗೂ ಕಾಯ್ತಾ ಇದ್ದೀವಿ. ನೋಡ್ಕೊಂಡು ಹೋಗೋಣ ಅಂತ ಇದ್ವಿ. ನೀವು ಎಲ್ಲಿಂದ ಬಂದಿದ್ದು ಗೊತ್ತಿರಲಿಲ್ವಾ? ನಾವು ಹೆಬ್ಬಾಳ್ನಿಂದ ಬಂದಿರೋದು. ಸಿನಿಮಾ ನೋಡೋಕ್ಕೆ ಅಂತಾನೆ ಬಂದಿರೋದು? ಸಿನಿಮಾ ನೋಡೋಕ್ಕೆ ಅಂತ ಬಂದಿರೋದು. ಅಲ್ಲಿ ಹತ್ರದಲ್ಲಿ ಥಿಯೇಟರ್ ಇಲ್ಲ? ಹತ್ತಿರದಲ್ಲಿ ಥಿಯೇಟ್ರ್ ಯಾವುದಕ್ಕೂ ಹಾಕಿಲ್ಲ, ಅದಕ್ಕೆ ನಾವು ಇಲ್ಲಿ ಬಂದ್ವಿ ನರ್ತಕಿ ಥಿಯೇಟ್ರಿಗೆ. ಬೆಳಿಗ್ಗೆ ನಾವು 10:30 ಶೋಗೆ ಅಂತ ಬಂದ್ರಿ, ಆದರೆ 10:30 ಶೋ ಕ್ಯಾನ್ಸಲ್ ಆಗಿ ಮ್ಯಾಟ್ನಿ ಶೋ ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಮ್ಯಾಟ್ನಿ ಶೋಗೆ ಬಂದ್ವಿ. ಬೆಳಗ್ಗೆನೆ ಬಂದಿದ್ರಿ? ಕಾಯ್ತಾ ಇದ್ರಿ? 10:30 ಬಂದಿದ್ರಿ, ಇಲ್ಲೇ ಕಾಯ್ತಾ ಇದ್ದೀರಿ. ಹೆಂಗಿದ್ರು ಬಂದಿದೆ, ರಜೆ ಇರುತ್ತೆ, ಇವತ್ತು ಸಿನಿಮಾ ನೋಡೋಣ ಅಂತ ಬಂದ್ರಿ? ಹೌದು. ಏನು ಬಂದೇ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಎಲ್ಲ ಚಲುವಡೆ ಇದೆ, ಬಸ್ಸೆಲ್ಲ ಓಡಾಡ್ತಿದೆ.